ತಿರುಮಲದಲ್ಲಿ ನಾಳೆ ವೈಭವದಿಂದ ರಥಸಪ್ತಮಿ ಉತ್ಸವಗಳು ನಡೆಯಲಿದೆ. ರಥಸಪ್ತಮಿ ಅಂಗವಾಗಿ ಶ್ರೀವಾರಿ ದೇವಸ್ಥಾನವನ್ನು ಉದ್ಯಾನವನ ಇಲಾಖೆ ಸಂಪೂರ್ಣವಾಗಿ ಅಲಂಕಾರ ಮಾಡಿದೆ. 10 ಟನ್ ವಿವಿಧ ಬಗೆಯ ಹೂವುಗಳು, 40,000 ಕತ್ತರಿಸಿದಂತಹ ಫ್ಲವರ್ಸ್ಗಳಿಂದ ತಿರುಮಲದಾದ್ಯಂತ ಅಲಂಕಾರ ಮಾಡಲಾಗಿದೆ. ತಿರುಮಲದಲ್ಲಿ ನಾಳೆ ಸಪ್ತವಾಹನಗಳ ಮೇಲೆ ಶ್ರೀವಾರಿ ವಿರಾಜಮಾನರಾಗಲಿದ್ದಾರೆ. ನಾಳೆ ಬೆಳಗ್ಗೆ 5:30ಕ್ಕೆ ಸೂರ್ಯಪ್ರಭಾ ವಾಹನ ಸೇವೆಯೊಂದಿಗೆ ವಾಹನ ಸೇವೆಗಳ ಆರಂಭ ಆಗಲಿದ್ದು, ವಾಯುವ್ಯ ದಿಕ್ಕಿನಲ್ಲಿ ಸೂರ್ಯಪ್ರಭಾ ವಾಹನಕ್ಕೆ ಸೂರ್ಯ ಕಿರಣಗಳು ತಾಕುವ ದೃಶ್ಯ ವೀಕ್ಷಣೆ ಮಾಡೋದಕ್ಕೆ ಭಕ್ತರು ಭಾರೀ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಅದಾದ ಬಳಿಕ ಚಿನ್ನ, ಶೇಷ, ಗರುಡ, ಹನುಮಂತ, ಕಲ್ಪವೃಕ್ಷ, ಸರ್ವಭೂಪಾಲ, ಚಂದ್ರಪ್ರಭಾ ವಾಹನಗಳ ಮೇಲೆ ಭಕ್ತರಿಗೆ ಶ್ರೀವಾರಿ ದರ್ಶನ ನೀಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಪುಷ್ಕರಣಿಯಲ್ಲಿ ಚಕ್ರ ಸ್ನಾನ ಮಹೋತ್ಸವ ನಡೆಯಲಿದ್ದು, ಟಿಟಿಡಿ ಅಧ್ಯಕ್ಷ BR ನಾಯ್ಡುರವರ ಸ್ಪಷ್ಟ ನಿರ್ದೇಶನಗಳೊಂದಿಗೆ ಭಕ್ತರಿಗೆ ಯಾವುದೇ ಅಸೌಕರ್ಯಗಳು ಉಂಟಾಗದಂತೆ ಟಿಟಿಡಿ ವ್ಯಾಪಕವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಇನ್ನು ಭಾರೀ ಜನಸಂದಣಿ ಹಿನ್ನೆಲೆಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ತಿರುಪತಿಯಲ್ಲಿ ಸರ್ವದರ್ಶನ ಟೋಕನ್ಗಳ ಜಾರಿ ರದ್ದು ಮಾಡಲಾಗಿದೆ. ನಾಳೆ VIP ದರ್ಶನಕ್ಕೆ ಬ್ರೇಕ್ ಬೀಳುತ್ತೆ. ಪ್ರಿವಿಲೇಜ್ಡ್ ದರ್ಶನಗಳೊಂದಿಗೆ ಎಲ್ಲ ಅರ್ಜಿತ ಸೇವೆಗಳನ್ನು ರದ್ದು ಮಾಡಲಾಗುತ್ತೆ. ಇನ್ನು ವಾಹನ ಸೇವೆಗಳ ಮುನ್ನ 56 ಕಲಾ ತಂಡಗಳ ಪ್ರದರ್ಶನ ಕೂಡ ನಡೆಯುತ್ತೆ. ಒಟ್ಟಾರೆಯಾಗಿ ಭಕ್ತರು ಸುಲಭವಾಗಿ ಕುಳಿತುಕೊಳ್ಳುವಂತೆ ವ್ಯವಸ್ಥೆ ಕೂಡ ಮಾಡಲಾಗಿದ್ದು, 14 ಬಗೆಯ ಆಹಾರ ಪದಾರ್ಥಗಳೊಂದಿಗೆ ಅನ್ನ ಪ್ರಸಾದ ಕೂಡ ವಿತರಣೆ ಮಾಡಲಾಗುತ್ತೆ.